ಓಂ ನಮಃ ಶಿವಾಯ. ಗುರುವಾರದ ವಿಶೇಷ ನೋಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡ್ತೀರಾ, ಗುರುರಾಯರ ಮಠಕ್ಕೆ ಹೋಗಿ ಬರ್ತೀರಾ, ಅಥವಾ ಶಿರ್ಡಿಗೆ ಹೋಗಿ ಬರ್ತೀರಾ, ಸಾಯಿಬಾಬಾನ ಧ್ಯಾನ ಮಾಡ್ತೀರಾ ನೋಡಿ. ಯಾರ ಜಾತಕದಲ್ಲಿ 9ನೇಯ ಮನೆಯ ಅಧಿಪತಿ ಗುರು ಆಗಿರ್ತಾನೋ ಅವರು ದೂರದಲ್ಲಿರುವ ಗುರುಗಳ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತೆ ಹೇಳ್ತೀನಿ, ದೂರದಲ್ಲಿರುವ ಅಂದರೆ ಶಿರ್ಡಿಗೆ ಹೋಗಿ ಬಂದರೆ ಒಳ್ಳೆಯದಾಗ್ತದೆ, ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ಅದೇ ಗುರು ಯಾರ ಜಾತಕದಲ್ಲಿ 3ನೇಯ ಮನೆಯ ಅಧಿಪತಿಯಾಗಿರ್ತಾನೆ, ನಿಮ್ಮ ಊರಿನ ಹತ್ತಿರದಲ್ಲಿಯೇ ಇರತಕ್ಕಂಥ ರಾಯರ ಮಠ ಆಗಿರ್ಬೋದು, ಸಾಯಿಬಾಬಾನ ಗುಡಿ ಆಗಿರ್ಬೋದು, ಅಲ್ಲಿಗೆ ಹೋದರೆ ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಹತ್ತಿರದ ಗುಡಿಗೆ ಹೋದಾಗ 3ನೇಯ ಮನೆ ಆ್ಯಕ್ಟಿವೇಟ್ ಆಗ್ತದೆ, ದೂರದ ಗುಡಿಗೆ ಹೋದಾಗ 9ನೇಯ ಮನೆ ಆ್ಯಕ್ಟಿವೇಟ್ ಆಗ್ತದೆ. ಒಳ್ಳೆಯ ಫಲಿತಾಂಶಗಳನ್ನು ನೀಡಲಿಕ್ಕೆ ಆರಂಭ ಮಾಡುತ್ತದೆ. ಶುಭವಾಗಲಿ.